ಅನಂತ ನಮನಗಳನ್ನು ಸಲ್ಲಿಸಿ ವೀರಶೈವ ಮಹಾಸಭೆಯ ಸತತ ತಮ್ಮ ಬದುಕನ್ನು ತೊಡಗಿಸಿಕೊಂಡರು ಹಿರಿಯರಿಗೆ ಶರಣೆಂದು. ಇನ್ನು ತಮ್ಮೆಲ್ಲವರ ಯೋಗ ಗುರುಗಳು ನಮ್ಮ KS ಕುಪ್ಪಸದವರು, ಅವರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಬಹುಶಃ ನಿಮ್ಗೆ ಅನಿಸಿರ್ಬೇಕು ಈ ಅಮ್ಮವ್ರನ್ನ ಎಲ್ಲಿ ಹಿಡ್ಕೊಂಡು ಬಂದರು ಕುಪ್ಪಸ್ ಸರ್ ಅವರು. ಆ ಮನೆತನಕ್ಕೂ ನನಗೂ ಬಹುಶಃ ಒಂದು 30 ವರ್ಷ ಸಂಪರ್ಕ ಇರಬೇಕೇನೋ ಅನ್ನಿಸ್ತು. ನಾನು ಜಮಖಂಡಿ ತಾಲೂಕು ಹುಲ್ಯಾಳ ಪ್ರವಚನಕ್ಕೆ ಹೋಗಿದ್ದೆ. ಹುಲ್ಯಾಳದಾಗ ಅವ್ರ ಮಗಳನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಅವರು ನಮ್ಮದು ಸಂಪರ್ಕ ಪ್ರಾರಂಭ ಆಯಿತು. ನನಗಿನ್ನ ಬಿಳಿ ಬಟ್ಟೆನಿದ್ರು, ಹಳದಿ ಬಟ್ಟೆ ಮೇಲೆ ನಾನು ಸಾಧಕರಾಗಿ ಪ್ರವಚನಕ್ಕೆ ಹೋಗಿ ಅವು ಕೂತಲ್ಲ ಇಟ್ಟಿದ್ದವನ್ನ ಒಂದು ಉತ್ಸಾಹ ಒಮ್ಮೆ ಬಂದು ನನ್ನ ಮುಂದೆ ಹೆಂಗೆ ಕುಂತಂದ್ರೆ ಸ್ಟ್ರೇಟ್ ಕುಂತ್ಬಿಟ್ಟು. ಭಾಳ ಮಂದಿ ಹಿಂಗೆ ಬಗ್ಗೆ ಇರ್ತಾವೆ, ಸೊಂಟಾರ ಬಗ್ಗೆ ಇರ್ತದೆ, ಏನಾರ ಬಗ್ಗೆ ಇರ್ತದೆ. ಹಿಂಗೆ ಸ್ಟ್ರೇಟ್ ಕುಂತ ಕೂಡಲೇ ನನಗೇನೋ ಅನ್ನಿಸ್ತಾ ಹುಡುಗನ ಬಗ್ಗೆ. ಅವಾಗ ನೀ ಏನು ಮಾಡ್ಬೇಕಂತಿ, ನನಗೊಂದು ಗಾಯತ್ರಿ ಮಂತ್ರ ಹೇಳ್ಕೊಡ್ರಿ ಅಂದ. ಸಣ್ಣವಿದ್ದೆ ನಾವು. ಆಯ್ತಂತ ನಾನು ಗಾಯತ್ರಿ ಮಂತ್ರ ಹೇಳ್ಕೊಟ್ಟೆ. ಮುಂದೆ ಎಲ್ಲಿ ಬಿಡ್ತಾರೇನೋ ಈ ಕಡೆ ಅಂತ ನಮ್ಮ ಕಡೆ ಅಂದ್ಕೊಂಡೆ. ನನಗೆ ಒಲವಿತ್ತು ಈ ಕಡೆ ಭಾಳಷ್ಟು ಸನ್ಯಾಸಿ ಮಾರ್ಗದ ಕಡೆ. ಆದರೆ ಮುಂದೆ ಅದು ಅವರವರ ಕರ್ಮಾನುಸಾರವಾಗಿ ಮತ್ತು ಆ ಕಡೆ ಹೋದರೂ ಸಹಿತ ಅಧ್ಯಾತ್ಮ ಕ್ಷೇತ್ರದಲ್ಲಿ ಭಾಳಷ್ಟು ತೊಡಗಿಸಿಕೊಂಡಿದ್ದಾರೆ. ಅವರ ತಾಯಿ ಅವರು ಭುವನೇಶ್ವರಿ ಅಮ್ಮವರು ನಮ್ಮ ಆಶ್ರಮಕ್ಕೆ ಬಂದಿದ್ದರು. ಎಲ್ಲರೂ ಮಕ್ಕಳ ಹೆಸರು, ಆ ಕುಟುಂಬ ಅತ್ಯಂತ ದೇಶ ಪ್ರೇಮ, ಯೋಗ ಪ್ರೇಮ, ಸಾಧಕರ ಮೇಲೆ ಅತ್ಯಂತ ಪ್ರೇಮ ಹೊಂದಿದ ಕುಟುಂಬ ಆದರೆ ಯಾವುದರ ಇದ್ರೆ ಅದು ಕುಪ್ಪಸದವರ ಕುಟುಂಬ ಅಂತ ಭಾಳ ಹೆಮ್ಮೆ ಇದೆ. ಅವರಲ್ಲಿ ಸಹಿತ ಶರಣಾರ್ಥಿ ಹೇಳಿ ಈ ಕಾರ್ಯಕ್ರಮ ಹೇಳಕ್ಕಂತ ನನಗೊಂದು 2 ತಿಂಗಳಾಯ್ತು. ಈಗ ನಿಮ್ಮ ಟೈಮ್ ಅದ ನೋಡ್ರಿ, ಬರ್ಕೋರಿ ಬಹಳ ಸುಂದರವಾದಂಥ ಈ ಸಮಾರಂಭ. ತಮ್ಮೆಲ್ಲರೂ ಪ್ರಶಸ್ತಿ ವಿತರಣೆ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಕರ್ತವ್ಯ ಮಾಡುವ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟು. ಬಹುಶಃ ಇಲ್ಲಿ ಬಂದವರು ನನಗೆ ಅನ್ನಿಸ್ತದೆ ಡಾಕ್ಟರ್ಗಳು, ಟೀಚರ್ಗಳು ಎಲ್ಲರೂ ಐತಿ, ಒಂದಿಷ್ಟು ಮಂದಿ ಐತಿ. ಒಂದು ಡಾಕ್ಟ್ರ್ ಹತ್ತಿರ ಒಂದು ದಿವಸಕ್ಕೆ ಎಷ್ಟು ಪೇಷಂಟ್ಗಳು ಬರ್ಬೋದು ಅಂದಾಜು ಅಂದರೆ ಒಂದು 100 ಮಂದಿರ ಪೇಷಂಟ್ಗಳು ನಿಮ್ಮ ಸಂಪರ್ಕ ಬಂದು ಹೋಗ್ತಾರೆ. ಇನ್ನು ಅದು ನಮ್ಮ ಶಿಕ್ಷಣ ಪ್ರೇಮಿಗಳು, ಕಾಲೇಜ್ ಪ್ರಿನ್ಸಿಪಾಲ್ರು ಇರ್ಬೋದು, ಲೆಕ್ಚರರ್ ಇರ್ಬೋದು, ಅವರ ಸಂಪರ್ಕ ಎಷ್ಟು ಬರ್ತಾವ್ರಿ 60 ವರ್ಷದ ಒಳಗಡೆ ಅಂತ ಕೇಳಿದರೆ ಒಂದು 3-4 ಸಾವಿರ, 5,000, ಇವತ್ತು 500 ಮಕ್ಕಳ ಥರ ನಿಮ್ಮ ಸಂಪರ್ಕ ಆಗಿರ್ತೈತಿ. ಇನ್ನು ಅವಾಗ ಅಷ್ಟು ನೌಕರಿ ಮಾಡಾಗ ನಮಗೆ ಗೊತ್ತಾಗಿಲ್ಲ ರೀ, ಈಗ ಗೊತ್ತಾಗೈತಿ. ಈಗ ಭಾಳ ಅಂದ್ರೆ ಒಂದು 4-5 ವರ್ಷ, 2 ವರ್ಷ. ಈ 2 ವರ್ಷದಲ್ಲಿ ಕುಪ್ಪಸದವರು ಕೊಟ್ಟಂಥ ಯೋಗ ಶಿಕ್ಷಣ, ದೇಶದ ಪ್ರೇಮ, ಭಾರತೀಯ ನೆಲ ಜಲದ ಬಗ್ಗೆ ಗೌರವವನ್ನು ನಿಮ್ಮ ಶಾಲೆಯ ಪಾಠದ ಒಂದೊಂದಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀವು ಮುಟ್ಟಿಸ್ರಿ ಅಂತ ಕೇಳಿದರೆ ನಿಮ್ಮ ಯೋಗ ಗುರುಗಳಿಗೆ ಅದನ್ನು ಕೃತಜ್ಞತೆ ಸಲ್ಲಿಸಿದಂತೆ.